ದರ್ಶನ ವಿಶುದ್ಧಿ ಭಾಗ 5. ದರ್ಶನ ವಿಶುದ್ಧಿ ಭಾಗ 5. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ದರ್ಶನ ವಿಶುದ್ಧಿಯನ್ನು 5ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 4 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಅರ್ಥ ಆಯಿತು? ಇನ್ನು ಮುಂದೆ ನಿಮಗೆ ಏನು ನಡೀತಾ ಇತ್ತು? ಈ ವಿಷಯ ಏನು ನಡೀತಿತ್ತು? 3 ಮೂಢತೆಗಳ ಬಗ್ಗೆ ನಡೀತಾ ಇತ್ತು. ಆವಾಗ ಒಂದನ್ನಷ್ಟು ಹೇಳಿದ್ದೆ, ಆದರೆ ಸಮಯ ಆಯಿತು ಅಂತೇಳಿ ನೀವು ಹೋಗಿದ್ರಿ. ಅದನ್ನು ಇನ್ನೊಂದು ಸಲ ಹೇಳಬೇಕಾದ ಅನಿವಾರ್ಯ ಇದೆ. 3 ಮೂಢತೆಗಳು ಅಂದರೆ ದೇವ ಮೂಢತೆ, ಗುರು ಮೂಢತೆ, ಲೋಕ ಮೂಢತೆ. ಯಾವುದು? ದೇವ ಮೂಢತೆ, ಗುರು ಮೂಢತೆ, ಲೋಕ ಮೂಢತೆ. ಇದರೊಳಗಡೆ ದೇವ ಮೂಢತೆ ಅಂದರೆ ರಾಗಿ, ದ್ವೇಷಿ, ಮಾನಿ, ಕಾಮಿ, ದೇವಿ ದೇವರನ್ನು ಮಿಥ್ಯಾದೃಷ್ಟಿ ಅಜ್ಞಾನಿ ಅನ್ಯ ಜನರು ಪೂಜಿಸುವುದನ್ನು ನೋಡಿ ಅವರ ಅನುಕರಣೆ ನಾವು ಮಾಡಿ ನಾವು ಕೂಡ ಪೂಜಿಸುವುದು, ನಂಬುವುದು, ಇದು ದೇವ ಮೂಢತೆ ಇದೆ. ಈಗ ದೇವ ಮೂಢತೆಯನ್ನು ನಾವು ತಿಳಿಬೇಕಿದ್ರೆ ನಿಜವಾದ ದೇವರನ್ನು ತಿಳಿಯುವುದು ಅನಿವಾರ್ಯ ಇದೆ. ನೋಡಿ, ಈ ಸಂಪೂರ್ಣ 3 ಲೋಕದಲ್ಲಿ ದೇವರು ಅಂದರೆ ಕೇವಲ 2 ಪ್ರಕಾರದವರು ಮಾತ್ರ ಇದ್ದಾರೆ. ಅದು ಅರಿಹಂತರು ಮತ್ತು ಸಿದ್ಧರು. ಇದನ್ನು ಬಿಟ್ಟು ಬೇರೆ ಯಾವ ದೇವರು ಕೂಡ ಹಿಂದೆ ಆಗಿಲ್ಲ, ಇವತ್ತು ಇಲ್ಲ, ಇನ್ನು ಮುಂದೆ ಅನಂತ ಕಾಲ ಮುಗಿದರೂ ಆಗಲು ಸಾಧ್ಯ ಇಲ್ಲ. ಯಾಕೆಂದರೆ ವಸ್ತುಗಳಿಗೆ ತಮ್ಮದೇ ಆದ ಸ್ಥಾನಮಾನ ಇದೆ. ಇದರಲ್ಲಿ ಸಂಪೂರ್ಣ 3 ಲೋಕದಲ್ಲಿ 2 ಪ್ರಕಾರದ ದೇವರು ಮಾತ್ರ ಇದ್ದಾರೆ. ಒಂದು ಅರಿಹಂತರು, ಇನ್ನೊಂದು ಪ್ರಕಾರ ಸಿದ್ಧರು. ಇನ್ನು ಆಚಾರ್ಯ, ಉಪಾಧ್ಯಾಯ, ದಿಗಂಬರ ಸಾಧು ಇವರು ಗುರುಗಳಿದ್ದಾರೆ. ಜಿನ ಧರ್ಮ, ಜಿನ ಆಗಮ, ಜಿನ ಚೈತ್ಯಾಲಯ ಇವು ನವದೇವತೆಗಳಲ್ಲಿ ಬರ್ತವೆ. ಒಟ್ಟು ಸೇರಿದಾಗ ಇದನ್ನು ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳು, ಜಿನ ಧರ್ಮ, ಜಿನ ಆಗಮ, ಜಿನ ಚೈತ್ಯಾಲಯ. ಇದರ ಹೊರಗಡೆ ಯಾವುದೇ ವಸ್ತು ಕೂಡ ಧರ್ಮ ಅನ್ನುವಂಥದ್ದು ಇಲ್ಲ. ವಸ್ತು ಸ್ವಭಾವವನ್ನು ಧರ್ಮ ಎಂದಿದ್ದಾರೆ, ಅದು ವಿಷಯ ಬೇರೆ. ಎಲ್ಲ ವಸ್ತುವಿನ ತನ್ನ ಸ್ವಭಾವವನ್ನು ಧರ್ಮ ಎಂದು ಹೇಳಿದ್ದಾರೆ. ಆದರೆ ಅದು ಆತ್ಮಧರ್ಮಕ್ಕೆ ಸಂಬಂಧಿತ ವಿಷಯ ಅಲ್ಲ. ಆತ್ಮಧರ್ಮಕ್ಕೆ ಸಂಬಂಧಿತ ವಿಷಯ ನಿಮಗೆ ಬೇಕು ಅಂದರೆ ನೀವು ನವದೇವತೆ ಒಳಗೇ ತಿಳಿಬೇಕು. ಅದರ ಹೊರಗಡೆ ಆತ್ಮಧರ್ಮ ಇರುವುದಿಲ್ಲ. ಅದನ್ನು ತಿಳಿದ ನಂತರನೇ ಈ ದೇವಮೂಢತೆ ಅರ್ಥ ಆಗಲು ಸಾಧ್ಯ. ಕೇವಲ ಹೇಳಿದರೆ ವ್ಯರ್ಥವಾಗಿ ಹೋಗಬಹುದು. ಅದು ಸ್ವತಂತ್ರ ಪ್ರಕರಣ. ಆದ್ದರಿಂದ ಇಲ್ಲಿ ಅದನ್ನು ವಿಸ್ತಾರವಾಗಿ ಹೇಳಲಾಗುವುದಿಲ್ಲ. ಇನ್ನು ಮುಂದೆ ಗುರುಮೂಢತೆ. 2ನೇ ವಿಷಯ ಗುರುಮೂಢತೆ ಅಂದರೆ ಆತ್ಮ ಅನುಭವದಿಂದ ಶೂನ್ಯ. ಅಂದರೆ ಆ ಜೀವಕ್ಕೆ ಆತ್ಮದ ಅನುಭವ ಕಿಂಚಿತ್ ಕೂಡ ಇಲ್ಲ. ಆತ್ಮನನ್ನು ಆ ಜೀವ ಏನೂ ತಿಳಿಯುವುದಿಲ್ಲ ಅಂಥ ವ್ಯಕ್ತಿ. ಅಂದರೆ ಆತ್ಮಾನುಭವದಿಂದ ಶೂನ್ಯ, ಕ್ರೋಧಿ, ಅಹಂಕಾರಿ, ಪರಿಗ್ರಹಿ, ಧನಲೋಲುಪಿ ಅಂದರೆ ಧನದ ಆಸೆ ಇರುವವನು, ಸಂಪತ್ತಿನ ಆಸೆ ಇರುವವನು, ಮನಸ್ಸಿಗೆ ಬಂದಂತೆಯೇ ವಸ್ತ್ರ, ಆಭರಣ, ಚಿಮಟ, ಕೋಲು, ಹಾರ, ಬೂದಿ, ಜಡೆ ಅಂದರೆ ಜಡೆ ಬಿಟ್ಟವ, ಇಂತಹ ವಿಚಿತ್ರ ವೇಷಧಾರಿಗಳನ್ನು ಗುರು ಎಂದು ನಂಬುವುದು, ಅವರನ್ನು ಪೂಜಿಸುವುದು, ಅವರಿಗೆ ದಾನ ಮಾಡುವುದು, ಅವರ ವಿನಯ, ಭಕ್ತಿ ಎಲ್ಲವೂ ಕೂಡ ಗುರು ಮೂಢತೆ ಒಳಗಡೆ ಬರ್ತದೆ. ಇನ್ನು ಮುಂದೆ 3ನೇದು ಲೋಕ ಮೂಢತೆ ಅಂದರೆ ನದಿ, ಸಮುದ್ರ, ಕೊಳ, ಸೂರ್ಯ, ಚಂದ್ರ, ಗಿಡ, ಮರ, ಗಾಡಿ, ಯಂತ್ರ, ಬಾಗಿಲು, ಒಳಕಲ್ಲು, ಬೀಸುವ ಕಲ್ಲು, ಎತ್ತು, ದನ, ರಸ್ತೆ, ಚರಂಡಿ, ಮನೆ ಆದಿಗಳನ್ನು ಪೂಜಿಸುವುದು ಮತ್ತು ಅಗ್ನಿಯಲ್ಲಿ ಪ್ರವೇಶ ಮಾಡುವುದು, ಗುಡ್ಡದ ಮೇಲಿನಿಂದ ಕೆಳಗಡೆ ಜಿಗಿಯುವುದು, ತಲೆ ಬೋಳಿಸಿಕೊಳ್ಳುವುದು ಆದಿ ಅನೇಕ ಪ್ರಕಾರದ ಲೋಕಮೂಢತೆಗಳು ಬೇರೆಯವರು ಮಾಡ್ತಾರೆ ಅಂಥೇಳಿ ಅವರನ್ನು ನೋಡಿ ನಾವು ಮಾಡಿದರೂ ಕೂಡ ಅದು ಲೋಕಮೂಢತೆ ಇದೆ. ಇದರಿಂದ ಪಾಪದ ಹೊರತು, ಮಿಥ್ಯಾತ್ವದ ಹೊರತು ಬೇರೆ ಯಾವ ಲಾಭ ಕೂಡ ಇಲ್ಲ. ಹಿಂದೆ ಈಗ ನಿಮಗೆ ಶಂಕೆ ಆದಿ 8 ದೋಷಗಳು ಮತ್ತು ಅವುಗಳ ಗುಣಗಳು, 8 ಮದ, 6 ಅನಾಯತನ, 3 ಮೂಢತೆ ಇವನ್ನೆಲ್ಲ ಹೇಳಿದ್ದಾಯಿತು. ಇವು ಒಟ್ಟು 25 ಸಮ್ಯಕ್ ದರ್ಶನವನ್ನು ಮಲಿನ ಮಾಡುತ್ತವೆ ಅಥವಾ ಜೀವವನ್ನು ಮಿಥ್ಯಾತ್ವಕ್ಕೆ ತಳ್ಳಿಬಿಡ್ತವೆ. ಆದ್ದರಿಂದ ಇವುಗಳಿಂದ ರಕ್ಷಿಸಿಕೊಳ್ಳುವುದು ದರ್ಶನ ವಿಶುದ್ಧಿ ಇದೆ.
ನೋಡಿ, ಈಗ ನಿಮಗೆ ಹೇಗೂ ಗೊಂದಲ ಆಗ್ತದೆ, ನನಗೆ ಗೊತ್ತಿದೆ. ಇದು ವಿಷಯ ಭಾಳ ದೊಡ್ಡದಿರೋದ್ರಿಂದ ನೀವು ಗೊಂದಲಕ್ಕೆ ಬರ್ತೀರಿ, ನನಗೆ ಪೂರ ಪ್ರಮಾಣದಲ್ಲಿ ಗೊತ್ತಿದೆ ಈ ವಿಷಯ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ. ಹಾಗಾದರೆ ಈಗ ನಿಮಗೆ ಈ 8 ದೋಷಗಳು, ಅದರ 8 ಅಂದರೆ ಅದರ ವಿರುದ್ಧ 8 ಗುಣಗಳು, 8 ಮದ, 6 ಅನಾಯತನ, 3 ಮೂಢತೆ, ಅಂದರೆ 25 ಪ್ರಕಾರದ ವಿಷಯಗಳನ್ನು, ಅಂದರೆ ಅದನ್ನು ಇನ್ನೊಂದು ಸ್ವಲ್ಪ ಖಾಲಿ ಅದರ ವಿಸ್ತಾರ ಅಲ್ಲ, ಖಾಲಿ ಅದರ ಹೆಸರನ್ನು ಮಾತ್ರ ಹೇಳ್ತೀನಿ. ಯಾರು ನೀವು ಹಿಂದೆ ಬರೆದುಕೊಂಡಿಲ್ಲ ಅವರು ಈಗ ಪುಸ್ತಕದಲ್ಲಿ ಬರೆಯಲೇಬೇಕು. ಬರೆದಿಟ್ಕೊಂಡು ನೀವು ಆಮೇಲೆ ಇದನ್ನು ನಾನು ಹೇಳಿದ್ದನ್ನು ಕೇಳ್ತಾ ಬಂದರೆ ನಿಮಗೆ ಸ್ವಚ್ಛವಾಗಿ ಅರ್ಥ ಆಗ್ತದೆ. ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಕೈಯಲ್ಲಿ ಎಲ್ಲಿವರೆಗೆ ನೀವು ಬರೆಯುವುದಿಲ್ಲ ಅಲ್ಲಿವರೆಗೆ ಇದು ಅರ್ಥ ಆಗುವಂಥ ವಿಷಯ ನಿಮಗೆ ಅಲ್ಲ. ಅರ್ಥ ಆಯಿತು? ಹಾಗಾದರೆ ಅದನ್ನು ಇನ್ನೊಂದು ಸಲ ಹೇಳ್ತೀನಿ, ಕೇಳ್ರಿ. ಸ್ವಚ್ಛವಾಗಿ ಬರಿತಾ ಹೋಗ್ರಿ. ಯಾರು ಬರೆದಿಲ್ಲ ಅವ್ರ ಪುಸ್ತಕದಲ್ಲಿ ಬರೀಲೇಬೇಕೀಗ. ಬರೀರಿ ಬೇಗ ತಗೊಳ್ರಿ. ಅದನ್ನ ಪ್ರಾರಂಭ ಬರ್ಕೊಡ್ರಿ. ಹೆಡ್ಲೈನ್ ಬರ್ಕೊಡ್ರಿ. ಸಮ್ಯಕ್ ದರ್ಶನಕ್ಕೆ ತಗುಲುವಂತಹ 25 ದೋಷಗಳು. ಹಾಗೆ ಬರ್ಕೊಂಡ್ರಿ. ಬರ್ಕೊಡ್ರಿ. ಈಗ 1 ಶಂಕಾ, 2 ಕಾಂಕ್ಷಾ, 3 ವಿಚಿಕಿತ್ಸಾ, 4 ಮೂಢದೃಷ್ಟಿತ್ವ, 5 ಅನುಪಗೂಹನ, 6 ಅಸ್ಥಿತೀಕರಣ, 7 ಅವಾತ್ಸಲ್ಯ, 8 ಅಪ್ರಭಾವನ. ಇವು 8 ಶಂಕಾ ಆದಿ ದೋಷಗಳು. ಹಾಗೆ ಬರ್ಕೊಡ್ರಿ. ಬರೆದ್ರಿ? ಆಯಿತು. ಇನ್ನು ಮುಂದೆ ಬರ್ಕೊಡ್ರಿ. 8 ಮದಗಳು. ಮದ ಅಂದರೆ ಗರ್ವ, ಅಹಂಕಾರ. ಬರ್ಕೊಡ್ರಿ. 1 ಜ್ಞಾನದ ಮದ, 2 ಪೂಜೆಯ ಮದ, 3 ಕುಲದ ಮದ, 4 ಜಾತಿಯ ಮದ, 5 ಬಲದ ಮದ, 6 ವೃದ್ಧಿಯ ಮದ, 7 ತಪದ ಮದ, 8 ಶರೀರದ ಮದ. ಆಯಿತು. ಇನ್ನು ಮುಂದೆ ಬರ್ಕೊಡ್ರಿ. 6 ಅನಾಯತನಗಳು. ಬರ್ಕೊಂಡ್ರಿ? ಬರ್ಕೊಡ್ರಿ ಅದನ್ನ. 1 ದೇವ ಅನಾಯತನ, 2 ಗುರು ಅನಾಯತನ, 3 ಧರ್ಮ ಅನಾಯತನ, 4 ಕೂದೇವ ಭಕ್ತ ವಿನಯ ಅನಾಯತನ. ಆಯಿತು. 5 ಕೂಗುರು ಭಕ್ತ ವಿನಯ ಅನಾಯತನ. 6 ಕೂಧರ್ಮ ಭಕ್ತ ವಿನಯ ಅನಾಯತನ. ಇವು 6 ಅನಾಯತನಗಳು. ಇನ್ನು ಮುಂದೆ 3 ಮೂಢತೆಗಳನ್ನು ಬರ್ಕೊಡ್ರಿ. 1 ದೇವ ಮೂಢತೆ, 2 ಗುರು ಮೂಢತೆ, 3 ಲೋಕ ಮೂಢತೆ. ಇವು ಎಷ್ಟಾದು? ಈಗ ಎಷ್ಟಾದ ಲೆಕ್ಕ ಮಾಡ್ರಿ. ನೀವೇ ಹೇಳ್ರಿ ಎಷ್ಟಾದು? ಶಂಕಾ ಆದಿ 8 ದೋಷಗಳು, 8 ಮದಗಳು, 6 ಅನಾಯತನಗಳು, 3 ಮೂಢತೆಗಳು. ಬರ್ದ್ರಲ್ವಾ? ಆಯ್ತಿಲ್ಲ? ಮುಗಿತಲ್ಲ ಅದೀಗ? ಇವು ಒಟ್ಟು ಸೇರಿದಾಗ ಎಷ್ಟಾಯಿತು? 25 ದೋಷಗಳಾದು. ಸಮ್ಯಕ್ ದರ್ಶನದಲ್ಲಿ ಈ ದೋಷ ಬರಬಾರದು. ಬಂದರೆ ಸಮ್ಯಕ್ ದರ್ಶನ ಮಲಿನ ಆಗ್ತದೆ, ಅಥವಾ ಪದೇ ಅದೇ ಆಗ್ತಾ ಇದ್ದರೆ ಸಮ್ಯಕ್ ದರ್ಶನ ಬಿಟ್ಟು ಹೋಗುತ್ತದೆ. ಅರ್ಥ ಆಯಿತು? ಇನ್ನು ಮುಂದಿನ ವಿಷಯ ಹಾಗಾದರೆ ಇದಾಯಿತು. ಈಗ ಮುಂದಿನ ವಿಷಯ ಅಂತಂದರೆ ನಿಮಗೆ ಇಲ್ಲಿ ಈಗ ಸಮ್ಯಕ್ ದರ್ಶನದ 8 ಗುಣಗಳು, 8 ಅಂಗಗಳನ್ನು ಹೇಳಬೇಕಲ್ಲ. ಅದನ್ನು 8 ಅಂಗ ಅಂತಾರೆ ಅಥವಾ ಗುಣ ಅಂತ ಹೇಳ್ತಾರೆ. ನೀವು ಅದನ್ನು ಈಗ ಅರ್ಥ ಮಾಡ್ಕೋಬೇಕಲ್ಲ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರೆ. ಇಲ್ಲಿ ಇದರೊಳಗಡೆ ಅಂದರೆ ಈಗ ನಿಮಗೆ ಗುಣ ಬೇಕೀಗ. 1 ನಿಶಂಕಿತ ಅಂಗ, 2 ನಿಹಿಕಾಂಕ್ಷಿತ ಅಂಗ, 3 ನಿರ್ವಿಚಿಕಿತ್ಸಾ ಅಂಗ, 4 ಅಮೂಢ ದೃಷ್ಟಿತ್ವ ಅಂಗ, 5 ಉಪಗೂಹನ ಅಂಗ, 6 ಸ್ಥಿತೀಕರಣ ಅಂಗ, 7 ವಾತ್ಸಲ್ಯ ಅಂಗ, 8 ಪ್ರಭಾವನ ಅಂಗ. ಇವು ಗುಣಗಳು ಇದ್ದಾವೆ. ಅಂದರೆ ಸಮ್ಯಕ್ ದರ್ಶನದ ಸಮ್ಯಕ್ ದೃಷ್ಟಿಯ ಇವು ಗುಣಗಳು ಇರ್ತವೆ. ಅರ್ಥ ಆಯ್ತಲ್ಲ? ಇನ್ನು ಮುಂದೆ ಹಾಗಾದರೆ ಈಗ ಹಿಂದೆ ಹೇಳಿದಂತಹ ಶಂಕೆ ಆದಿ 8 ದೋಷಗಳು, 8 ಮದ, 6 ಅನಾಯತನ, 3 ಮೂಢತೆ, ಇವು ಒಟ್ಟು 25 ಸಮ್ಯಕ್ ದರ್ಶನವನ್ನು ಮಲಿನ ಮಾಡುತ್ತವೆ ಅಥವಾ ಮಿಥ್ಯಾತ್ವಕ್ಕೆ ತಳ್ಳಿಬಿಡುತ್ತವೆ. ಆದ್ದರಿಂದ ಇವುಗಳಿಂದ ರಕ್ಷಿಸಿಕೊಳ್ಳುವುದು ದರ್ಶನ ವಿಶುದ್ಧಿ ಭಾವನೆ ಇದೆ ಅಥವಾ ದರ್ಶನ ವಿಶುದ್ಧಿ ಇದೆ. ಇಲ್ಲಿವರೆಗೆ ನಿಮಗೆ ಇದಾಯಿತು. ಇನ್ನು ಬೇರೆ ವಿಷಯವನ್ನು ಸ್ವಲ್ಪ ಹೇಳ್ತೀನಿ ಈ ವಿಷಯದಲ್ಲಿ. ಈಗ ವಿಷಯ ಏನು ನಡೀತಿದೆ ಅಂತಂದರೆ ತೀರ್ಥಂಕರ ಪ್ರಕೃತಿ ಬಂಧಕ,
ಈ ಭಾವನೆಗಳು. ಹೌದು, ತೀರ್ಥಂಕರ್ ಅಂದರೆ ಏನು, ಅದರ ಪರಿಭಾಷೆ ಏನು ಹಿಂದೆಲ್ಲ ಹೇಳಿದ್ದಾಯಿತು. ಹಾಂ, ಈಗ ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಇದು ಪರಮ ಅವಶ್ಯಕ ಭಾವನೆ ಇದೆ. ಯಾವುದು? ದರ್ಶನ ವಿಶುದ್ಧಿ ಭಾವನೆ. ಅನ್ಯ ಭಾವನೆಗಳು ಅದರ ಜೊತೆಗೆ 3, 4, 5, 7, 11 ಈ ರೀತಿ ಇದ್ದರೂ ಕೂಡ, ಎಷ್ಟೇ ಕಡಿಮೆ ಇದ್ದರೂ ಕೂಡ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತದೆ. ಆದರೆ ದರ್ಶನ ವಿಶುದ್ಧಿ ಸ್ವಚ್ಛವಾಗಿ ಶುದ್ಧವಾಗಿ ಇಲ್ಲಾಂದರೆ ತೀರ್ಥಂಕರ ಪ್ರಕೃತಿ ಬಂಧ ಆಗುವುದಿಲ್ಲ. ಅಂದರೆ ದರ್ಶನ ವಿಶುದ್ಧಿ ಭಾವನೆಯನ್ನು ಬಿಟ್ಟು ಉಳಿದಂತಹ 15 ಭಾವನೆಗಳು ಇದ್ದರೂ ಕೂಡ ಜೀವದಲ್ಲಿ ತೀರ್ಥಂಕರ ಪ್ರಕೃತಿ ಬಂಧ ಆಗುವುದಿಲ್ಲ. ಇದು ನಿಯಮನೇ ಇದೆ, ಸ್ವಲ್ಪ ನೆನ್ಪಿಟ್ಕೊಡ್ರಿ. ಹಾಂ, ಇನ್ನು ಮುಂದೆ ಕೇಳ್ರಿ. ಈಗ ತೀರ್ಥಂಕರ ಪ್ರಕೃತಿ ಅನ್ನುವುದು ಇದು ನಾಮಕರ್ಮದ ಒಂದು ಪ್ರಕೃತಿ. 8 ಕರ್ಮಗಳಿದಾವಲ್ಲ, 8 ಕರ್ಮಗಳು ಯಾವ ಹೇಳಿ? ಹೇಳ್ರಿ. ಅದನ್ನು ಹಿಂದೆ ಮುಂದೆ ಹೇಳೋದಿಲ್ಲ, ಸ್ವಚ್ಛವಾಗಿ ಹೇಳಬೇಕು. ಜ್ಞಾನಾವರಣೀಯ, ದರ್ಶನಾವರಣೀಯ, ವೇದನೀಯ, ಮೋಹನೀಯ, ಆಯು, ನಾಮ, ಗೋತ್ರ, ಅಂತರಾಯ ಅಲ್ವಾ? ಇದರ ಒಳಗಡೆ ನಾಮಕರ್ಮ ಅನ್ನೋದೊಂದು ಇದೆಯಲ್ಲ, ಅದರಲ್ಲಿ ಒಂದು ತೀರ್ಥಂಕರ ಅನ್ನುವಂಥ ಒಂದು ನಾಮಕರ್ಮ ಪ್ರಕೃತಿ ಇದೆ. ಹೌದು, ಈಗ ಹೇಳಿದಂತಹ ಈ 25 ದೋಷಗಳು ಮತ್ತು ಸಮ್ಯಕ್ ದರ್ಶನದ 8 ಗುಣಗಳು ಇದಾವಲ್ಲ, ಇದು ಜೀವನಲ್ಲಿ ಇರಬೇಕು. ಇದು ಅಂತರಂಗ ಕಾರಣ ಇದೆ. ಭಾಳ ಮಹತ್ವಪೂರ್ಣ ಬಿಂದು, ಸ್ವಲ್ಪ ನೆನ್ಪಿಟ್ಕೊಡ್ರಿ. ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಇದು ಅಂತರಂಗ ಕಾರಣ ಇದೆ. ಹಾಗಾದರೆ ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಬಾಹ್ಯ ಕಾರಣ ಯಾವುದು? ಇದನ್ನು ತಿಳಿಬೇಕಾಗ್ತದೆ. ನೋಡಿ, ಯಾವಾಗಲೂ ಕ್ರಿಯೆ 2 ವಸ್ತುವಿನಲ್ಲಿ ಆಗ್ತದೆ. ಅಂತರಂಗ ಕಾರಣ ಬೇಕು ಮತ್ತು ಬಾಹ್ಯ ಕಾರಣ ಕೂಡ ಬೇಕು. ಅರ್ಥ ಆಯಿತು? ಹಾಂ, ಅಂತರಂಗ ಕಾರಣ ಅಂತೂ ನಿಮ್ಗೆ ಹೇಗೂ ಗೊತ್ತಾಯ್ತು. ಈಗ ಹಾಗಾದರೆ ಬಾಹ್ಯ ಕಾರಣ ಏನು? ನೋಡಿ, ಯಾವ ಜೀವನಲ್ಲಿ ಈ ದರ್ಶನ ವಿಶುದ್ಧಿ ಸ್ವಚ್ಛವಾಗಿ ಇರ್ತದೆ ಆ ಜೀವನಿಗೆ, ಅಂದರೆ ಆ ಜೀವ ಯಾರಪ್ಪ ಬೇಕು? ನರಕದಲ್ಲಿ ಆಗುವುದಿಲ್ಲ, ತಿರ್ಯಂಚದಲ್ಲಿ ಆಗುವುದಿಲ್ಲ, ದೇವದಲ್ಲಿ ಆಗುವುದಿಲ್ಲ, ಮತ್ತು ಮನುಷ್ಯರಲ್ಲೂ ಕೂಡ ಸ್ತ್ರೀಗೆ ಆಗುವುದಿಲ್ಲ. ಪುರುಷ ಪರ್ಯಾಯಧಾರಿ ಜೀವನೇ ಬೇಕು. ಹಾಂ, ಮತ್ತು ಕರ್ಮಭೂಮಿಯ ಜೀವನೇ ಬೇಕು. ಭೋಗಭೂಮಿಯ ಜೀವ ಆಗುವುದಿಲ್ಲ, ಮ್ಲೇಚ್ಛ ಖಂಡದ ಜೀವ ಆಗುವುದಿಲ್ಲ. ಅರ್ಥ ಆಯ್ತು? ಹಾಂ, ಕರ್ಮಭೂಮಿಯ ಪುರುಷ ಪರ್ಯಾಯಧಾರಿ ಜೀವ ಕೇವಲಿ ಅಥವಾ ಶ್ರುತ ಕೇವಲಿಗಳ ಪಾದಮೂಲದಲ್ಲಿಯೇ ತೀರ್ಥಂಕರ ಪ್ರಕೃತಿಯನ್ನು ಬಂಧಿಸಿಕೊಳ್ಳುತ್ತಾನೆ. ಇನ್ನೂ ಒಂದು ವಿಷಯ ಕೇಳಿ ನಿಮಗೆ. ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಸಮ್ಯಕ್ ದರ್ಶನಗಳು ಎಷ್ಟು ಪ್ರಕಾರನಪ್ಪ? ಮುಖ್ಯವಾಗಿ ಉಪಶಮ ಸಮ್ಯಕ್ ದರ್ಶನ, ಕ್ಷಾಯೋಪಶಮಿಕ ಸಮ್ಯಕ್ ದರ್ಶನ, ಕ್ಷಾಯಿಕ ಸಮ್ಯಕ್ ದರ್ಶನ ಅಲ್ವಾ? ಈ 3 ಸಮ್ಯಕ್ ದರ್ಶನಗಳಲ್ಲಿ ಯಾವುದಾದರೂ ಒಂದು ಸಮ್ಯಕ್ ದರ್ಶನವು ಯಾವುದೇ ಇರಲಿ, ಅದು ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಳ್ಳೋದಕ್ಕೆ ಅದರಲ್ಲಿ ಆ ಸಾಮರ್ಥ್ಯ ಇದೆ. ಅರ್ಥ ಆಯಿತು? ಹಾಂ, ಇನ್ನು ಮುಂದೆ ಹಾಗಾದರೆ ಕೇವಲಿ ಅಂದರೆ ಯಾರು? ಶ್ರುತ ಕೇವಲಿ ಅಂದರೆ ಯಾರು? ಇದೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲಾಗ್ತದೆ, ಕೇಳ್ರಿ. ನೋಡಿ, ಕೇವಲಿ ಅಂತಂದರೆ ಅದರಲ್ಲಿ 2 ಪ್ರಕಾರ ಬರ್ತಾರೆ. ಒಂದು ತೀರ್ಥಂಕರ ಕೇವಲಿ, ಇನ್ನೊಂದು ಸಾಮಾನ್ಯ ಕೇವಲಿ. ಅವರು ತೀರ್ಥಂಕರ ಕೇವಲಿನೇ ಇರಲಿ ಅಥವಾ ಸಾಮಾನ್ಯ ಕೇವಲಿನೇ ಇರಲಿ, ಅವರಿಗೆ ಕೇವಲ ಜ್ಞಾನ ಆಗಿದೆ. ಅಂದರೆ ಅನಂತ ಚತುಷ್ಟಯದಿಂದ ಸಹಿತ ಇದ್ದಾರೆ ಅವರು. ಅನಂತ ಚತುಷ್ಟಯಗಳು ಯಾವಪ್ಪ? ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ವೀರ್ಯ, ಅನಂತ ಸುಖ. ಇದನ್ನು ಅನಂತ ಚತುಷ್ಟಯ ಎನ್ನುತ್ತಾರೆ. ಇದು ತೀರ್ಥಂಕರ ಕೇವಲಿ ಮತ್ತು ಸಾಮಾನ್ಯ ಕೇವಲಿಗಳಿಗೆ ಸಮಾನವಾಗಿ ಇರ್ತದೆ. ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ತೀರ್ಥಂಕರ ಕೇವಲಿಗಳದ್ದಂತೂ ಸಮೋಷಣ ಆಗ್ತದೆ, ದಿವ್ಯಧ್ವನಿ ನಿಯಮದಿಂದ ಹೊರಡ್ತದೆ, ಇದು ನಿಯಮ ಇದೆ. ಆದರೆ ಸಾಮಾನ್ಯ ಕೇವಲಿಗಳದ್ದು ದಿವ್ಯಧ್ವನಿ ಹೊರಡಲೂಬಹುದು, ಬಿಡಲೂಬಹುದು, ಅದಕ್ಕೆ ಯಾವ ನಿಯಮ ಕೂಡ ಇಲ್ಲ. ಅದು ಮತ್ತೆ ಬೇರೆ ವಿಷಯ, ಹೇಗಾದರೂ ಇರಲಿ. ಶ್ರುತ ಕೇವಲಿ ಅಂತಂದರೆ, ಶ್ರುತ ಕೇವಲಿಯ ಅರ್ಥ ಅಂದರೆ ಅವರಿಗೆ ಸಂಪೂರ್ಣ ದ್ವಾದಶಾಂಗ ಶಾಸ್ತ್ರದ ಜ್ಞಾನ ಇರ್ತದೆ.
ಅಂದರೆ ಅವರು ಪುಸ್ತಕ ಮತ್ತು ನಮ್ಮ ರೀತಿ ಪುಸ್ತಕ ಪೆನ್ನು ಬರೆದು ಓದಿ ಕಲಿಯುವವರಲ್ಲ. ಅವರ ಆತ್ಮನಲ್ಲಿಯೇ ದ್ವಾದಶಾಂಗದ ಜ್ಞಾನವನ್ನು ಧಾರಣೆ ಮಾಡುವಂತಹ ಸಂಪೂರ್ಣ ಸಾಮರ್ಥ್ಯ ಇರ್ತದೆ. ಅವರನ್ನು ಶ್ರುತಕೇವಲಿ ಎನ್ನುತ್ತಾರೆ. ಇದು ಶ್ರುತಕೇವಲಿ, ಈಗ ನಾನು ಏನು ಹೇಳ್ತಿದ್ದೀನಿ ಇದು ಶ್ರುತಕೇವಲಿಯ ಪರಿಭಾಷೆ ಅಲ್ಲ. ಶಾಸ್ತ್ರದಲ್ಲಿ ಆ ಪರಿಭಾಷೆಗಳು ಬೇಕಾದಷ್ಟಿದ್ದಾವೆ ಬೇರೆ ಬೇರೆ. ಅದು ನಾನು ಇಲ್ಲಿ ಹೇಳೋದಿಲ್ಲ. ಇದು ನಾನು ನಿಮಗೆ ಖಾಲಿ ತಿಳಿಸುವುದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮ ತಿಳುವಳಿಕೆಗೆ ಬರಬೇಕು ಅಷ್ಟೇ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇದನ್ನು. ಶ್ರುತಕೇವಲಿಯ ಪರಿಭಾಷೆ ನಿಜವಾಗಿಯೂ ಅದು ಬೇರೆ ಇದೆ, ಇರಲಿ. ಶ್ರುತಕೇವಲಿ ಅಂದರೆ ನೀವು ಇಷ್ಟೇ ತಿಳ್ಕೊಳ್ರಿ, ಸಂಪೂರ್ಣ ದ್ವಾದಶಾಂಗದ ಜ್ಞಾನ ಅವರ ಆತ್ಮನಲ್ಲಿ ಇರುತ್ತದೆ. ಇಷ್ಟೇ ತಿಳ್ಕೊಳ್ರಿ ಸಾಕು. ಈಗ ಏನಾಗ್ತದೆ ಅಂತಂದರೆ, ಕೇವಲಿ ಇರಲಿ ಅಥವಾ ಶ್ರುತಕೇವಲಿ ಇರಲಿ, ಅವರಿಂದಾಗಿ ಅಸಂಖ್ಯ ಜೀವಗಳ ಕಲ್ಯಾಣ ಆಗುತ್ತಾ ಇರುತ್ತದೆ. ಅವರ ಹತ್ರ ಬಂದು ಅಸಂಖ್ಯ ಜೀವಗಳು ಧರ್ಮ ಲಾಭವನ್ನು ಪಡೆದು ಅನೇಕ ಜೀವಗಳು ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡ್ಕೊಳ್ತವೆ. ಅನೇಕ ಜೀವಗಳು ತತ್ವ ಬೋಧೆಯನ್ನು ಪ್ರಾಪ್ತ ಮಾಡ್ಕೊಳ್ತವೆ. ಅನೇಕ ಜೀವಗಳು ದಿಗಂಬರ ಮುನಿ ದೀಕ್ಷೆಯನ್ನು ಪ್ರಾಪ್ತ ಮಾಡಿಕೊಂಡು ತಪವನ್ನು ಧರಿಸ್ತವೆ. ಅಂತಹ ಅತಿ ಲೋಕಕ್ಕೆ ಅತಿ ಉತ್ಕೃಷ್ಟ ದರ್ಜೆಯ ಪುಣ್ಯಾತ್ಮ, ಅತಿ ಉಪಕಾರಿ ಅಂದರೆ ಅವರು ಕೇವಲಿ ಮತ್ತು ಶ್ರುತಕೇವಲಿ. ಅವರ ಆ ಧರ್ಮ ಸಭೆಯನ್ನು ನೋಡಿ ಅಲ್ಲಿ ಜೀವಗಳು ಧರ್ಮ ಪ್ರಾಪ್ತ ಮಾಡಿಕೊಳ್ಳುವಂತಹ ವಿಧಾನಗಳನ್ನು ನೋಡಿ ಯಾವುದಾದರೂ ದರ್ಶನ ವಿಶುದ್ಧಿಯಿಂದ ಯುಕ್ತವಾದಂತಹ ಕರ್ಮ ಭೂಮಿಯ ಪುರುಷ ಪರ್ಯಾಯಧಾರಿ ಜೀವ ಹೀಗೆ ಭಾವನೆ ಮಾಡ್ತದೆ, ಹೇ ಭಗವಂತ ತಮ್ಮ ರೀತಿ ನಾನು ಯಾವಾಗ ಜೀವಗಳನ್ನ ಕಲ್ಯಾಣ ಮಾಡೋದು, ನನ್ನಲ್ಲಿ ಆ ಶಕ್ತಿ ಯಾವಾಗ ಬರುವುದು, ಭಗವಂತ ನಾನು ಏನು ಮಾಡಲಿ, ನಾನು ಈ ವಿಷಯದಲ್ಲಿ ಬಹಳ ನಿರ್ಬಲನಿದ್ದೀನಿ, ನನಗೆ ಆ ಶಕ್ತಿ ಹೇಗೆ ಪ್ರಾಪ್ತ ಆಗುವುದು, ನಾನು ಕೂಡ ಎಲ್ಲ ಜೀವಗಳನ್ನು ಲೋಕದ ಎಲ್ಲ ದುಃಖಿ ಜೀವಗಳನ್ನು ಕಲ್ಯಾಣ ಮಾಡಬೇಕು, ಎಲ್ಲರಿಗೂ ಉಪಕಾರ ಮಾಡಬೇಕು, ಎಲ್ಲರಿಗೂ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡಿಕೊಡಬೇಕು, ಎಲ್ಲರಿಗೂ ಧರ್ಮ ಬೋಧನೆ ಮಾಡಬೇಕು, ಎಲ್ಲರನ್ನು ನಾನು ಉದ್ಧಾರ ಮಾಡಬೇಕು, ಎಲ್ಲರನ್ನು ನಾನು ಮೋಕ್ಷಕ್ಕೆ ಕಳಿಸ್ಬೇಕು, ಎಲ್ಲರದು ಕಲ್ಯಾಣ ಆಗಬೇಕು ಅಂಥೇಳಿ ಯಾವ ಜೀವ ಅತ್ಯಂತ ತೀವ್ರವಾಗಿ ಭಾವನೆ ಮಾಡ್ತದೆ ಅಂತಹ ಮಹಾ ಪುಣ್ಯಾತ್ಮ ಜೀವನಿಗೆ ಮಾತ್ರ ತೀರ್ಥಂಕರ ಪ್ರಕೃತಿ ಅನ್ನುವಂತಹ ಕರ್ಮ ಬಂಧಿಸುತ್ತದೆ. ಅದು ಕೇವಲಿ ಶ್ರುತಕೇವಲಿಗಳ ಪಾದ ಮೂಲದಲ್ಲಿ. ಇನ್ನು ಮುಂದೆ ಕೇಳ್ರಿ. ಕೇವಲಿ ಶ್ರುತಕೇವಲಿಗಳ ಪಾದ ಮೂಲದಲ್ಲಿ ತೀರ್ಥಂಕರ ಪ್ರಕೃತಿ ಬಂಧ ಮಾಡಿಕೊಂಡಂತಹ ಜೀವ ಅದೇ ಭವದಲ್ಲಿ ಬೇಕಾದರೆ ತೀರ್ಥಂಕರ ಆಗಬಹುದು, ಅದು ವಿದೇಹ ಕ್ಷೇತ್ರದಲ್ಲಿ. ಆದರೆ ಭರತ ಮತ್ತು ಐರಾವತ ಕ್ಷೇತ್ರಗಳಲ್ಲಿ ಆಗುವಂತಹ ತೀರ್ಥಂಕರರಿಗೆ ಅವರು ಅದೇ ಭಾವದಲ್ಲಿ ಆಗುವುದಿಲ್ಲ, ಅವರು ಮೂರನೇ ಭಾವದಲ್ಲಿ ಆಗ್ತಾರೆ. ಅಂದರೆ ವಿದೇಹ ಕ್ಷೇತ್ರದಲ್ಲಿ ಅಥವಾ ಇಲ್ಲಿ ಎಲ್ಲಿಯಾದರೂ ತೀರ್ಥಂಕರ ಪ್ರಕೃತಿಯನ್ನು ಬಂಧಿಸಿಕೊಂಡರೆ ಇದು ಒಂದು ಭಾವ. ಎರಡನೆಯ ಭಾವ ನರಕ ಅಥವಾ ಸ್ವರ್ಗ, ಬೇರೆ ಭಾವ ಆಗುವುದಿಲ್ಲ ಅವರಿಗೆ, ನೆನ್ಪಿಟ್ಕೊಳ್ರಿ. ನರಕ ಅಥವಾ ಸ್ವರ್ಗ. ಮತ್ತು ಮೂರನೇ ಭಾವಕ್ಕೆ ಇಲ್ಲಿಗೆ ಅವರು ತೀರ್ಥಂಕರರಾಗಿ ಬರ್ತಾರೆ, ಅವರದ್ದು ಪಂಚ ಕಲ್ಯಾಣಗಳು ಆಗಿಯೇ ಆಗುತ್ತವೆ. ಆದರೆ ವಿದೇಹ ಕ್ಷೇತ್ರದ ವಿಷಯ ಸ್ವಲ್ಪ ಬೇರೆ ಬೇರೆ ಇದೆ. ಅಲ್ಲಿ ಸೀಮಂದರಾದಿ 20 ತೀರ್ಥಂಕರು ಏನಿದ್ದಾರೆ ಅವರು ಪಂಚಕಲ್ಯಾಣದಿಂದ ಸಹಿತನೇ ಇರ್ತಾರೆ. ಆದರೆ ಇನ್ನಿತರ ವಿದೇಹ ಕ್ಷೇತ್ರದ 140 ಕ್ಷೇತ್ರಗಳು ಬೇರೆ ಬೇರೆ ಇದ್ದಾವೆ. ಅಲ್ಲಿ ಆಗುವಂಥ ತೀರ್ಥಂಕರು ಅವರಿಗೆ ಪಂಚಕಲ್ಯಾಣಕ ಕೂಡ ಆಗಬಹುದು ಅಥವಾ 2-3 ಕಲ್ಯಾಣಗಳು ಈ ರೀತಿ ಕೂಡ ಆಗಬಹುದು. ಆ ವಿಷಯ ಬೇರೆ. ಯಾಕೆಂದರೆ ಅದೇ ಭಾವದಲ್ಲಿ ಅವರು ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಂಡು ಅದೇ ಭಾವದಲ್ಲಿ ಅವರು ತೀರ್ಥಂಕರಾಗ್ಬೋದು. ಆದರೆ ಭರತ ಐರಾವತ ಕ್ಷೇತ್ರದಲ್ಲಿ ಬರುವಂಥ ತೀರ್ಥಂಕರಿಗೆ ಆ ವ್ಯವಸ್ಥೆ ಇರುವುದಿಲ್ಲ. ಅವರಿಗೆ ಇಲ್ಲಿಗೆ ಬರುವಂಥ ತೀರ್ಥಂಕರು ಅವರ ಈ ಭಾವಕ್ಕಿಂತ ಮೂರನೇ ಭಾವ ಹಿಂದೆಯೇ ತೀರ್ಥಂಕರ ಪ್ರಕೃತಿಯನ್ನು ಬಂಧಿಸಿಕೊಂಡಿರುತ್ತಾರೆ. ಇದೇ ರೀತಿ ನಿಯಮವನ್ನು ತಿಳಿಯಬೇಕು. ಕೇವಲ ಶಾಯಿಕ ಸಮ್ಯಕ್ ದರ್ಶನ ಒಂದೇ, ಅಂದರೆ ಶುದ್ಧ ಸಮ್ಯಕ್ ದರ್ಶನ, ಅದು ಶಾಯಿಕ ಸಮ್ಯಕ್ ದರ್ಶನ. ಶಾಯಿಕ ಸಮ್ಯಕ್ ದರ್ಶನ ಯಾವ ಜೀವಕ್ಕೆ ಪ್ರಾಪ್ತ ಆಗ್ತದೆ ಅದಕ್ಕೆ ತೀರ್ಥಂಕರ ಪ್ರಕೃತಿ ಬಂದಾಗುತ್ತದೆ. ಆ ರೀತಿ ಯಾವ ನಿಯಮ ಕೂಡ ಇಲ್ಲ. ಯಾಕೆಂತಂದರೆ ಒಂದೊಂದು ತೀರ್ಥಂಕರ ಸಮಯದಲ್ಲಿ ಎಷ್ಟೋ ಅಬ್ಜ, ಎಷ್ಟೋ ಕೋಟಿ, ಎಷ್ಟೋ ಕೋಟಿ ಲಕ್ಷ, ಎಷ್ಟೋ ಜೀವಗಳು ಮೋಕ್ಷಕ್ಕೆ ಹೋಗ್ತವೆ ಅಲ್ವಾ. ಆ ಮೋಕ್ಷಕ್ಕೆ ಹೋಗುವ ಜೀವಗಳು ಎಲ್ಲವೂ ಶಾಯಿಕ ಸಮ್ಯಕ್ ದರ್ಶನವನ್ನು ಪ್ರಾಪ್ತ ಮಾಡಿಕೊಂಡೇ ಹೋಗ್ತವೆ. ಆದರೆ ಶಾಯಿಕ ಸಮ್ಯಕ್ ದರ್ಶನ ಆದ ತಕ್ಷಣ ತೀರ್ಥಂಕರ ಪ್ರಕೃತಿ ಬಂದಾಗಬೇಕು ಆ ರೀತಿ ಯಾವ ನಿಯಮನೂ ಇಲ್ಲ.
ಇಲ್ಲಿ ತೀರ್ಥಂಕರ ಪ್ರಕೃತಿ ಬಗ್ಗೆ ನಡೀತಾ ಇದೆ, ಆದ್ದರಿಂದ ಅದನ್ನೇ ಸ್ವಲ್ಪ ಹೇಳಿದ್ದಾಗಿದೆ. ಇನ್ನು ಮುಂದೆ ನಿಮಗೆ ಉಳಿದಂತಹ ಇನ್ನು 15 ಭಾವನೆಗಳ ಬಗ್ಗೆ ಅತಿ ಸಂಕ್ಷಿಪ್ತವಾಗಿ ನಾಳೆಯಿಂದ ಹೇಳಲಾಗ್ತದೆ. ಆದ್ದರಿಂದ ಯಾವ ಭಾಗವನ್ನು ಕೂಡ ವ್ಯತ್ಯಾಸ ಮಾಡದೆ ತಾವುಗಳು ತಿಳಿತಾ ಹೋಗ್ರಿ. ನಿಮಗೆ ಮುಂದಿನ ಭಾವನೆಗಳನ್ನು ನಾಳೆಯಿಂದ ಹೇಳಲಾಗುತ್ತದೆ. ಈಗ ಮುಂದಿನ ಭಾವನೆ ಹೇಳುವ ಸಮಯ ಇಲ್ಲ, ಸಮಯ ಮುಗಿತಾ ಇದೆ. ನೀವು ನಾಳೆ ಬರ್ರಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.